491 ಕಿಲೋಮೀಟರ್ ರಾಜಕಾಲುವೆನಲ್ಲಿ ಲೈನಿಂಗ್ ಕೆಲಸ ಎಲ್ಲ ಮುಗಿದಿದೆ. ಆಮೇಲೆ 173 ಕಿಲೋಮೀಟರ್ ವರ್ಲ್ಡ್ ಬ್ಯಾಂಕ್ನಿಂದ ಲೋನ್ ತಗೊಂಡು ಟೆಂಡರ್ ಎಲ್ಲ ಆಗಿದೆ. ವರ್ಕ್ ಆರ್ಡರ್ ಇಶ್ಯೂ ಆಗಿದೆಯಾ? ಇನ್ನು ವರ್ಕ್ ಆರ್ಡರ್ ಇಶ್ಯೂ ಆಗಬೇಕು. ಸುಮಾರು 2,000 ಕೋಟಿ ರೂಪಾಯಿಗಳು. 195 ಕಿಲೋಮೀಟರ್ ಕೆಲಸ ನಡೀತಾ ಇದೆ ಸರ್. ಫೆಬ್ರವರಿ ಕಂಪ್ಲೀಟ್ ಆಗಿಬಿಡುತ್ತೆ. ಆಮೇಲೆ 195 ಕಿಲೋಮೀಟರ್ ಕೆಲಸ ನಡೀತಾ ಇದೆ. ಹಾಂ, 2,000 ಕೋಟಿ. ಇದು ಫೆಬ್ರವರಿ 2026 ಒಳಗಡೆ ಮುಗಿಸಬೇಕು ಅಂತ ಹೇಳಿದ್ದೀವಿ. $195 ಕಿಲೋಮೀಟರ್ ರಸ್ತೆ ನಡೀತಾ, ರಾಜಕಾಲುವೆ ಕೆಲಸ ನಡೀತಾ ಇದೆ. ಸುಮಾರು ಅದು 2,000 ಕೋಟಿ ಅಂದಾಜಿನಲ್ಲಿ ಕೆಲಸ ನಡೀತಾ ಇದೆ. ಫೆಬ್ರವರಿ 26 ಒಳಗಡೆ ಮುಗಿಬೇಕು ಅಂತೇಳಿ ಹೇಳಿದ್ದೀವಿ. ಅದಲ್ಲದೆ ಅದರ ಜೊತೆಗೆ 173 ಕಿಲೋಮೀಟರ್ ವರ್ಲ್ಡ್ ಬ್ಯಾಂಕ್ ನೆರವಿನಿಂದ ವಿತ್ ದಿ ಅಸಿಸ್ಟೆನ್ಸ್ ಆಫ್ ವರ್ಲ್ಡ್ ಬ್ಯಾಂಕ್ ಲೋನ್. ಏನು 2,000 crores. For BBMP work. They have sanctioned. Yes. Sanctioned sir. Negotiation ಆಗಿದೆ. ಇದನ್ನ 3 ವರ್ಷಗಳಲ್ಲಿ ಪೂರ್ಣಗೊಳಿಸಬೇಕು ಅಂತ ವಿಚಾರ ಇದೆ. ಸೊ ಇದೆಲ್ಲ ಆದರೆ ರಾಜಕಾಲುವೆಗಳು ಪೂರ್ಣ ಲೈನಿಂಗ್ ಆದಾಗ ಆಗುತ್ತೆ. ಮತ್ತು ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಅವೆಲ್ಲರೂ ಕೂಡ ಮುಲಾಜಿಲ್ಲದೆ ತೆಗೆದಾಕಿ ಅಂತ ಹೇಳಿ, ಎಷ್ಟೇ ಪ್ರಭಾವಿಗಳಿರಲಿ ಯಾರೇ ಇರಲಿ ಅದನ್ನು ಒತ್ತುವರಿಯನ್ನು ಬಿಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಈ ಸರಿ ಮಳೆ ಬಂದಾಗಲೂ ಕೂಡ ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀವಿ ಅಂತ ಹೇಳ್ತೀರಾ ಸರ್, ಬಟ್ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ವಹಿಸ್ತಾರೆ ಸರ್? ಪ್ರತಿ ಸರಿ ಮಳೆ ಬಂದ ಸಂದರ್ಭದಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀವಿ ಅಂತ ಹೇಳ್ತೀರಾ, ಬಟ್ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ. ಇಲ್ಲ, ಈಗ 491 ಮಾಡಿರೋದು ಯಾಕೆ? ಅದು ಹೆಂಗೆ? ಯಾವುದು ಈಗ ಏನಾಯಿತು? ನೀವು ಬಂದಿರೋದು ಅದೇ ಬಂದಿರೋದು ನಮಗೆ ತಾಪತ್ರಯ. BJP-ಯವ್ರ ಕಾಲದಲ್ಲಿ ಮಾಡಲಿಲ್ಲ, ಗೊತ್ತಾಯ್ತಾ? ನಾವು ಬಂದಾಗ ಶುರು ಮಾಡಿಸಿದ್ದೆ ನಾನು. ಆಗ್ಲೇ 491 ಕಿಲೋಮೀಟರ್ ಆಯ್ತದ್ದು. ಅದಾದ್ಮೇಲೆ ಆಗಲಿಲ್ಲ, ಈಗ ಮತ್ತೆ ಶುರು ಮಾಡಿಸಿದ್ದೀವಿ. 2 ವರ್ಷ ಸರ್ ಸುಮ್ಮನೆ ಇದ್ರಿ, ಮತ್ತೆ 2 ವರ್ಷ ಸುಮ್ಮನೆ ಇದ್ರಿ. ಈಗೇನು 195 ಕಿಲೋಮೀಟರ್ ಕೆಲಸ ನಡೀತಾ ಇರೋದೇ. ಅದು ಕೋರ್ಟ್ಗೆ ನೋಡಪ್ಪ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಅದರ ಅಡಿನಲ್ಲಿ ಕೆಲಸ ಶುರು ಮಾಡಿ ಅಂತ ಹೇಳಿದ್ರು. ಕೋರ್ಟ್ಗೆ ಹೋಗಿದ್ರೆ ಕೋರ್ಟ್ನಲ್ಲಿ ಒಂದು ಸ್ಟೇಗಿ ಕೊಟ್ಟಿದ್ರೆ ಅಥವಾ ಇನ್ನೇನಾದ್ರು ಮಾಡಿದರೆ ಆದೇಶ ಇದ್ದರೆ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದು ಒಂದು. ಎರಡನೇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇದು ಎರಡನೇದು. ಸರ್, ಒತ್ತುವರಿ ಎಷ್ಟು ಬಾಕಿ ಇದೆ ಸರ್? ಹಿಂದೆ ನೀವಿದ್ದಾಗ 2018 ಕ್ಲಿಯರ್ ಆಗಿತ್ತು, ಮತ್ತೆ ಕೋರ್ಟ್ ಬಂದ ನಂತರ ಸ್ಟಾಪ್ ಆಗೋಯ್ತು, ಮತ್ತೆ ಇನ್ನೆಷ್ಟು ಬಾಕಿ ಇದೆ ಸರ್? 18 ಇಂದ 23 ವರ್ಷ ಆಗಿದೆ. ಪರ್ಟಿಕ್ಯುಲರ್ ಕೇಸಸ್ ಕೂಡ ಇತ್ತು ಸರ್, ಪ್ರಭಾವಿಗಳ ಅವರ ಆಸ್ಪತ್ರೆಗಳು, ಕಟ್ಟಡಗಳು, ಯಾರೇ ಪ್ರಭಾವಿಗಳಿದ್ರು ತೆಗಿಸಾಕ್ತೀವಿ. ಅಡ್ಡ ಬಂದರೆ, ರಾಜಕಾಲುವೆಗಳಿಗೆ ಅಡ್ಡ ಬಂದರೆ, ಒತ್ತುವರಿ ಆಗಿದ್ರೆ ತೆಗಿಸ್ತೀವಿ.